ಇವಾಗ ಸಮುದ್ರದ ಮಧ್ಯೆ ಇದ್ದೇವೆ, ನಿಲ್ಲಿಸಿದ್ದೇವೆ ಈಗ ಸ್ವಲ್ಪ ಹೊತ್ತು. ನೋಡಿ ಯಾವ ಟೈಪ್ ಉಂಟು ಅಂತ, ವ್ಯೂ ನೋಡಿ ಈಗ ಸ್ವಲ್ಪ ಯಾವ ಟೈಪ್ ಉಂಟು ಅಂತ. ಸಿಕ್ಕಾಪಟ್ಟೆ ಉಂಟು ಮಾತ್ರ ಬಿಸಿಲು ಮಾತ್ರ ನೋಡಿ, ಬಿಸಿಲು ಮಾತ್ರ ತುಂಬ ಉಂಟು. ನೀವೇ ನೋಡ್ಬೋದು, ಈಗ ಮಧ್ಯಾಹ್ನ ಹೊತ್ತಲ್ಲ ಅದಕ್ಕಾಗಿ ನೋಡಿ. ಈಗ ಸ್ವಲ್ಪ ಕ್ಯಾಬಿನಿದ್ದು ಹೊಳೆಗೆ ಹೋಗುವ, ಬಿಸಿಲಿತ್ತಲ್ಲ ಸ್ವಲ್ಪ ಹೊತ್ತು ಕುತ್ಕೊಳ್ಳುವ. ಈಗ ಇದು ನಿಲ್ಲಿಸಿದ್ರಲ್ಲ ಅದಕ್ಕೆ ಯಾಕಂತ ಗೊತ್ತಿಲ್ಲ, ಇಂಥ ಎಂತ ಚೆಕ್ ಮಾಡ್ತಿದ್ದಾರೆ ಏನೋ ಡೌಟ್ ನೋಡಿದರೆ ಮಾಡಲಿ. ನಾವು ಸುಮ್ಮನೆ ಈಗ ಕುತ್ಕೊಳ್ಳುವ ಈಗ ಹೋಗಿ. ಅದಕ್ಕೆ ಗ್ಯಾಸ್ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಸಿಗ್ತೇನೆ, ಬಾಯ್. ಮತ್ತು ನೋಡಿ ಗ್ಯಾಸ್ ಇವಾಗ ರಿವ್ಯೂ ಕೊಡ್ತಿದ್ದಾರೆ ಇವರು ದಯಣ್ಣ ಅವರೊಟ್ಟಿಗೆ ಕೇಳುವ ಇದರ ಬಗ್ಗೆ ಎಂತ ನೋಟಂತ. ಕೊನೆಗೆ ಕೇಳೋರೊಟ್ಟಿಗೆ ಇದಂತ ಈ ಅವರ್ಸ್ಗೆ ಗಂಟೆ ಲೆಕ್ಕದಲ್ಲಿ ಓಡುವಂಥದ್ದು. ಗಂಟೆ ತೋರಿಸ್ತದೆ ಎಷ್ಟು ಗಂಟೆ ರನ್ ಆಗಿದೆ ಅಂತ ಇಂಜಿನ್. ಇದು ಸ್ಪೀಡ್ ಆರ್ ಪಿ ಎಮ್ ಅಂತ, ಡಿಜಿಟಲ್ ಆರ್ ಪಿ ಎಮ್. ಇದು ಎಮರ್ಜೆನ್ಸಿ ಸ್ಟಾಪ್, ಏನಾದರೂ ಸ್ಟಾಪ್ ಮಾಡಿದ್ರೆ ಎಮರ್ಜೆನ್ಸಿ ಆಫ್ ಮಾಡಲಿಕ್ಕೆ. ಇದು ಆಯಿಲ್ ನೋಡಲಿಕ್ಕೆಲ್ಲ ಆಯಿಲ್ ನೋಡಲಿಕ್ಕೆ. ನೆಕ್ಸ್ಟ್ ಇದು ವಾಟರ್ ಕೂಲಿಂಗ್ ಮಾಡುವಂಥ, ಇಂಜಿನನ್ನು ಕೂಲ್ ಆಗಿಡುವಂಥದ್ದು. ಈಗ ಬಂದಾಗಿದೆ, 95ಗೆ ಬಂದಿದೆ. ಅದಕ್ಕೆ ಇಂಜಿನ್ ಸ್ಟಾಪ್ ಮಾಡಿದ್ದೇವೆ. ಕೂಲ್ ಆಗಿದ್ದಾಗ ವೇಟ್ ಮಾಡ್ತಿದ್ದೇವೆ. ಇದು ಫೋರ್ತ್ ಸೈಡ್ ಸೆಟ್ಟಿಂಗ್. ಹಾಗೆಯೇ ಈ ಸೈಡ್ ಉಂಟು ಸ್ಟಾರ್ ಬೋರ್ಡ್. ಇದು ನೇವಿಗೇಷನ್ कंपास दिशा दिखाता है उसका, कौन सा डायरेक्शन चल रहा है, कितना जा रहा है. अभी आपका वही आपको अभी किधर जा रहा है, अभी ईस्ट में जा रहा है, वेस्ट में जा रहा है, नॉर्थ में जा रहा है, साउथ में जा रहा है. तो वो आपको डायरेक्शन दिखाता है, जाने का मार्ग दिखाता है कि हम इस दिशा में चल रहे हैं. सपोज आपको लगता है कि हम रॉन्ग दिशा में जा रहे हैं तो दिखाएगा कि हम रॉन्ग दिशा में जा रहे हैं. ईस्ट वेस्ट नॉर्थ साउथ मतलब चारों दिशा दिखाता है उसको. जो दिशा में हमको जाने का है दिशा दिखाएगा, उस दिशा में बराबर डायरेक्शन का. सही जीपीएस है वो सेट, जीपीएस है. हाँ वो वाला जीपीएस है, वो भी ऑन नहीं किया है. वो क्या रेडर है, वो इंजन का, इंजन का ये सेट है. और ये सेट का फोर साइड स्टार्ट फोर साइड. वो ये इंजन वो लीवर है. स्टेयरिंग दो स्टेयरिंग है. वो ये भी है, ये भी स्टेयरिंग है. दो स्टेयरिंग. ये इमरजेंसी है. ये मैनुअली स्टेयरिंग है. और वो राइट लेफ्ट. ये हमें ऐसे घुमाएगा, वो इसमें भी ऐसे घूम सकता है. कितना घूमता है, कितना घूमेगा उतना इसमें बोट वैसे ही घूमता है. वो गियर अभी न्यूट्रल में आगे डालेगा गियर पड़ता है. बाद में वो गियर थोड़ा दबाएगा, उसमें भी स्पीड मिलता है. यही है हाइड्रोलिक गियर बोलते हैं इसको. हाइड्रोलिक गियर. गियर. नेक्स्ट माइक. ये माइक इमरजेंसी में इंजन रूम का सब बात करना, इसमें बात करने का. माइक. ये वायरलेस वो चार्ट है ना. ये हमारा सर्वे का चार्ट है. सर्वे बना रहे हैं. ಇದು ಸರ್ವೆ ಮಾಡ್ತಿದ್ದೇವೆ. ಸರ್ವೆ का ಚಾರ್ಟ್ ಅಲ್ಲ ಇದು. ಇದರಲ್ಲಿ ನಾವು ಏನೆಲ್ಲ ಆಗಿದೆ ಅಂತ ಇದರಲ್ಲಿ ಎಲ್ಲ ಡೀಟೇಲ್ಸ್ ಟಿಕ್ ಆಗ್ತಾ ಹೋಗ್ತಾಯಿದೆ. ಆಗಿದಲ್ಲ ಅಲ್ಲ ಆಗ್ತಾ ಇದೆ. ಇದೆಲ್ಲ ಇಂಜಿನ್ ಸಿಸ್ಟಮ್ ಇದೆ. ಸಿಸ್ಟಮ್ ಎಲ್ಲ ಆ ಸೈಡ್ಗೆಲ್ಲ ಆಗಿದೆ. ಮತ್ತೆ ಆಚೆ ಒಂದು ಇತ್ತಲ್ಲ ಎರಡು, ಒಂದು ಟೆಲಿಫೋನ್ ಮತ್ತೆ ಫಿಟ್ ಆಗಿದ್ದಾರೆ. ಬೋಟಲ್ಲಿ ಮಾತಾಡೋದು, ಕ್ಯಾಬಿನ್ ಒಳಗೆ ರೂಮ್ ಒಳಗೆಲ್ಲ ಮಾತಾಡೋದು ಇದೇ ಯೂಸ್ ಮಾಡ್ತೀವಿ. ಮತ್ತೆ ಅದು ಸಿಸ್ಟಮ್ಗೆ ಸಿಸ್ಟಮ್ ಲೈಟ್ ಆನ್ ಲೈಟ್. ಇದು ಬಂದು ಸೇಫ್ಟಿ ಅಲ್ರಾಮ್ ಅಂತ. ಸೇಫ್ಟಿ ಅಲ್ರಾಮ್ ಎಲ್ಲರೂ ಒಂದೇ ಸಲ ಇದು ಮಾಡುವಂಥ ಸೌಂಡ್ ಬಂದು ಎಲ್ಲರೂ ರೂಮಲ್ಲೆಲ್ಲ ಮಲ್ಕೊಳ್ತಾರೆ. ಇನ್ನೊಂದು ಹೆಚ್ಚಿಗೆ ಇದನ್ನು ಸೇಫ್ಟಿ ಅಲ್ರಾಮ್ ಎಲ್ಲ ರೂಮಿಗೆ ಒಂದೇ ಸಲ ಅಲ್ರಾಮ್ ಆಗ್ತದೆ. ಅದೇ ಎದುರಿಸ್ಲಿಕ್ಕೆ ಎಲ್ಲರಿಗೂ. ಮತ್ತು ಇದು ಬಂದು ಹಾರ್ನ್ ಆಯಿತು. ಹಾರ್ನ್ ಆಯಿಲ್ ಎಲ್ಲ ಏನಾದರೂ ಬೋಟೆಲ್ಲ ಬಂದರೆ ಹಾರ್ನ್ ಆಗ್ತೇವೆ. ಒಂದು ಲಾಂಗ್ ಹಾರ್ನ್ ಆಗ್ತೇವೆ. ಲಾಂಗ್ ಹಾರ್ನ್ ಹೇಳಿದರೆ ನಾವು ಬರ್ತಿದ್ದೀವಿ ಅಂತ ಲೆಕ್ಕ. ಮತ್ತು ಆಚೆಯಿಂದ ಬೋಟ್ ಬಂದರೆ 2 ಹಾರ್ನ್ ಆಗ್ತೇವೆ ನಾವು. 2 ಹಾರ್ನ್ ನೀವು ನಿಲ್ಲಿ, ನಾವು ಮುಂದೆ ಹೋಗ್ತೀವಿ ಅಂತ. ಆ ಥರ ಎಲ್ಲ ಉಂಟು. ಇದು ಎಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಸೂಚನೆ. ಹಾಗೆಯೇ ನೋಡಿ ಗಾಯ್ಸ್, ಇದಕ್ಕೆ 2 ಉಂಟು ನೋಡಿ ಸ್ಟೈರಿಂಗ್. ಇದು ಮತ್ತು ಇದು ನೋಡಿ 2 ಉಂಟು ನೋಡಿ ಸ್ಟೈರಿಂಗ್. ಇದೊಂದು ಮತ್ತು ಇದೊಂದು. ಇದು ಎಮರ್ಜೆನ್ಸಿಗೆ ಕೈಯಲ್ಲಿ ಯೂಸ್ ಮಾಡೋದು. ನಮ್ಮ ಸಿಂಪಲ್ ಬೋಟಲ್ಲಿ ಇದು ಹೊಸದಾಗಿ ಸ್ಟೇರಿಂಗ್ ಐತೆ.
ಜಸ್ಟ್ ಈ ಥರ ಮಾಡುವಂಥದ್ದು ಅದು ಸ್ಟೇರಿಂಗ್ ಲೆಫ್ಟ್ ರೈಟ್ ರೈಟ್ ಸೀದಾ ಟರ್ನ್ ಎಲ್ಲ ಇದರಲ್ಲಿ ಆಗ್ತದೆ. ಇದೊಂದು ವೇಳೆ ಕೈ ಕೊಟ್ಟಿದ್ರೆ ನಾವು ಇದರಲ್ಲಿ ಮಾಡ್ತೇವೆ, ಅದು ಮಾಮೂಲಿ ಇದರಲ್ಲಿ ಮಾಡ್ತೇವೆ. ಎಮರ್ಜೆನ್ಸಿ ಅಂತ ಒಟ್ಟಿರುತ್ತೆ ಎರಡು. ಮತ್ತು ಹಾಗೆಯೇ ಇಲ್ಲಿ ಸಹ ನೋಡ್ಬೋದು, ಇದು ಅಂತ ಮೀಟರ್. ಇದಕ್ಕೆ ಎಷ್ಟು ಇಂಜಿನ್ ಬಂದು? ಇಂಜಿನ್ ಎಷ್ಟು? ಇದಕ್ಕೆ ಬಂದು 2 ಇಂಜಿನ್ ಅಂತೆ. ನೋಡ್ಬೋದು ನೀವು ಕ್ಯಾಬಿನಲ್ಲಿ. ಇದೆ ಅಂತ ಅಂದರೆ ಅದು ನಮ್ಮ ಲೈಟ್ ಇದೆ, ಲೈಟಾ? ಲೈಟನ್ನು ನಾವು ಫೋಕಸ್ ಲೈಟ್ ಹೇಳ್ತೇವೆ. ಫೋಕ್ ಲೈಟ್ ಹಿಂದ್ಗಡೆ ಏನಾದರೂ ತಿರ್ಸ್ಲಿಕ್ಕೆ ಹಾಕಿ ತಿರ್ಸಿ ನೋಡಲಿಕ್ಕೆ ಏನೆಲ್ಲ ಬರ್ತದೆ. ಸುಮಾರು ಒಂದು ಅರ್ಧ ಮುಕ್ಕ 1 ಕಿಲೋಮೀಟರ್ ದೂರ ಹೋಗ್ತದೆ ಇದು ಈ ಲೈಟ್. 1 ಕಿಲೋಮೀಟರ್ ದೂರದಲ್ಲಿ ಏನೆಲ್ಲ ಉಂಟು ಅದೆಲ್ಲ ತೋರ್ತದೆ. ಹಾಗೆ ನೋಡಿ ಗಾಯ್ಸ್, ನೋಡ್ತಿರ್ಬೋದು ನೋಡಿ ಕ್ಯಾಬಿನ್ ಹೇಗೆ ಉಂಟಂತ. ಟ್ರಯಲಿಗೆ ನೋಡಲಿಕ್ಕೆ ಇನ್ನು ಮತ್ತೊಂದು ಟ್ರಯಲ್ ಉಂಟು, ಫೈನಲ್ ಟ್ರಯಲ್ ಉಂಟು. ಇದು ಫಸ್ಟ್ ಟ್ರಯಲ್. ಫೈನಲ್ ಎಲ್ಲಿಗೆ ಹೋಗ್ತಾರೆ ಅಂದರೆ ನೆಕ್ಸ್ಟ್ ಟ್ರಯಲ್ ಅಂತ ಇದು ನೆಕ್ಸ್ಟಿಗೆ ಮತ್ತೆ ಫೈನಲ್ ಟ್ರಯಲ್ ಬರ್ತದೆ. ಫೈನಲ್ ಟ್ರಯಲಲ್ಲೇ ಸರ್ವೇರ್ಗೆ ಎಲ್ಲ ಬರ್ತಾರೆ. ಹಾಗೆ ಇದೊಂದು ಚೆಕ್ ಮಾಡಲಿಕ್ಕೆ 2 ಜನ ಸಿಪ್ಪೆರಡು ಲೆಕ್ಕದಲ್ಲಿ ಚೆಕ್ ಮಾಡಲಿಕ್ಕೆ ಬಂದಿದೆ. ಇದು ನಾವು ಹೊಸದಾಗಿ ಮಾಡಿದ್ದಲ್ಲ. ಹೌದು, ಹೊಸದಾಗಿ. ಎಷ್ಟಾಗ್ತದೆ ಇದಕ್ಕೊಂದು? ಸಾಧಾರಣ ಒಂದು 10-15 ಕೋಟಿ ಮೇಲೆ ಇರ್ಬೋದು. 18 ಕೋಟಿಯಾ? ಒನ್ ಆಫ್ ದಿ ಬೆಸ್ಟ್ ಕರ್ನಾಟಕ, ಒನ್ ಆಫ್ ದಿ ಬೆಸ್ಟ್ ಶಿಪ್ ವಾಟರ್ ಶಿಪ್ ಇದೆಯಾ ಕರ್ನಾಟಕದಲ್ಲಿ? ಬೆಸ್ಟ್ ಶಿಪ್ ಇದೀಗ ಅವರು ಸೇವ್ ಮಾಡ್ದ ಒಂದು ಸಲ ಮಾಡಿದ ಸಿಪ್ ಓನರ್ ಮತ್ತೆ ಪುನಃ ಇಲ್ಲೇ ಬಂದು ಮಾಡ್ತಾರೆ. ಹೌದು, ಅಷ್ಟು ಕ್ವಾಲಿಟಿ ನೋಡಿದ್ದೇವೆ ನಾವು. ಒಳ್ಳೆ ಮಾಡ್ತಾರೆ ಕ್ವಾಲಿಟಿ ಎಲ್ಲ. ಅದೇ ವರ್ಕ್ ಇರ್ತದೆ, ವೆಲ್ಡಿಂಗ್ ವರ್ಕ್ ಆಗಲಿ, ಇಂಜಿನ್ ವರ್ಕ್ ಆಗಲಿ, ಎಲೆಕ್ಟ್ರಿಕ್ ವರ್ಕ್ A to Z ಸೂಪರ್ ಮಾಡ್ತೇವೆ. ಎರಡೇ. ಇದು ಯಾವುದಕ್ಕೆ ಹೋಗುತ್ತೆ ಇದು ಶಿಪ್ ಬಂದು? ಇದು ಅಪ್ಕೋ ಕಂಪನಿ ಬಾಂಬೆ ಅವರಿಗೆ, ಅಲ್ಲಿಗೆ ಹೋಗ್ತದೆ. ಬೊಂಬೈಯವರಿಗಾ? ಇದಕ್ಕಿಂತ ಮುಂಚೆ 4-5 ಆಗಿದೆ. ಹೌದು, ಇದೇ ಕಂಪನಿಯಲ್ಲಿ ಆಗಿದೆ. ಮತ್ತೆ ಪುನಃ ಮಾಡ್ತಿದ್ದೆ, ಮತ್ತೆ ಬೇರೆ ಎಲ್ಲ ಆಗ್ತಾ ಉಂಟು. ಮತ್ತೊಂದಿತ್ತಲ್ಲ, ಅದು ದೊಡ್ಡದೊಂದಿತ್ತಲ್ಲ ಇದರಲ್ಲಿ ಪಕ್ಕದಲ್ಲಿ, ಅದು ಅದಾನಿ ಅವರು, ಅದಾನಿ ಹಡಗು. ಅದೇ ಯಾಕೆ ಅದರಲ್ಲಿ ಮಧ್ಯದಲ್ಲಿ ಇದಿತ್ತಲ್ಲ, ಸ್ಪೇಸ್ ಇತ್ತಲ್ಲ, ಕಲ್ಲಲ್ಲಿ ಹಾಕಿ ಅದು ಕೊಚ್ಚಿಯಲ್ಲಿ ಶಿಪ್2 ಆಗ್ತಾ ಉಂಟಲ್ಲ, ಕೊಚ್ಚಿಯಲ್ಲಿ ಅದು ಕಲ್ಲನ್ನು ಅದರೊಳಗೆ ಹಾಕ್ಕೊಂಡು ಅದು ಡಿವೈಡ್ ಆಗ್ತದೆ, ಕಲ್ಲು ಬಿಡುವಂಥದ್ದು. ಹಾಗೆ ಅದಕ್ಕೆ ಇಟ್ಟಿದ್ದರು ಸ್ಪೇಸ್ ಮಧ್ಯದಲ್ಲಿ ಒಂಥರ. ಅದು ಬೇಸ್ ಇಟ್ಟಿದೆ, ಲೋಡಿಂಗ್ ಎಲ್ಲ ಮಾಡಿ. ಅದೇ ಕಲ್ಲು ಲೋಡಿಂಗ್ ಮಣ್ಣೆಲ್ಲ ಹಾಕೊಂಡು ಹೋಗ್ತಾರಲ್ಲ, ಮಣ್ಣು ಹಾಕ್ಲಿಕ್ಕಿಲ್ಲ, ಕಳ್ಳು ಮಾತ್ರ. ಕಲ್ಲೆಲ್ಲ ಅದು ಡಿವೈಡ್ ಆಗ್ತದೆ. ಒಂದು 5 ಮೀಟರ್ ಡಿವೈಡ್ ಆಗ್ತದೆ ಒಳಗಿಂದ, ಅಡಿಯಿಂದ ಓಪನ್ ಆಗ್ತದೆ. ದಯಾನಣ್ಣ ಅವರೊಂದು ಇದು ಕೊಟ್ಟರು, ಅಂದರೆ ಇದರ ಬಗ್ಗೆ ಎಲ್ಲ ಕೊಟ್ಟರು ಇನ್ಫಾರ್ಮೇಷನ್. ಅವರಿಗೊಂದು ನಮ್ಮ ಕಡೆಯಿಂದ ಮತ್ತು ನಮ್ಮ ಚಾನಲ್ ಕಡೆಯಿಂದ ಥ್ಯಾಂಕ್ಸ್ ಅಲ್ವಾ? ಥ್ಯಾಂಕ್ಸ್ ಇವರೇ. ಈಗ ಮತ್ತೆ ಸಿಗುವ, ಮತ್ತು ಯಾವುದು ಬ್ಲಾಗ್ ಮಾಡುವಂತ ಅಂದರೆ ಯಾವುದ್ರದ್ದು ಮಾಡುವಂತ ಸಿಗುವ. ಮತ್ತು ಈಗ ವರ್ಕ್ ಮಾಡಿದ್ದಾರೆ, ಅದಕ್ಕಾಗಿದೆ. ಈಗ ಮತ್ತೆ ಸಿಗ್ತೇನೆ, ಬಾಯ್. ನೋಡಿ ಸರ್, ಇದು ವಾಟರ್ ಶಿಪ್2 ಹೊಸತಾಗಿ ಆಗಿರುವಂಥ ಅಪ್ಕೋ ಗೋದಾವರಿ ಟಗ್ ಅಂತ. ಇದು ಪ್ಯಾಸೆಂಜರ್ ಶಿಪ್ ಹೇಳ್ತಾರೆ. ಅವರ ಅಪ್ಕೋ ಕಂಪನಿಯಲ್ಲಿ ಜನಗಳನ್ನು ಸಾಗಿಸಲಿಕ್ಕೆ ಹಾಗೂ ಅವರ ಸಾಮಾನುಗಳನ್ನು ಸಾಗಿಸಲಿಕ್ಕೆ ಮಾಡುವಂಥದ್ದು. ಇದನ್ನು ನೋಡಿ, ಈ ಥರ ನಾವು ಹೈ ಕ್ಯಾಬಿನ್ ಮೇಲೆಯಿಂದ ನಾವು ವಿಡಿಯೋ ಮಾಡ್ತಿದ್ದೇವೆ. ಈಗ ಬೋಟ್ ನಾವಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮಿಂದ ಬಂದ್ ಮಾಡಿದ್ದೇವೆ. ಈ ಸ್ವಲ್ಪ ಸಮಯದಲ್ಲಿ ಮಾತ್ರ ಅದಷ್ಟು ಪುನಃ ಸ್ಟಾರ್ಟ್ ಆಗ್ತದೆ. ನೋಡಿ, ಸಿ ಮಧ್ಯದಲ್ಲಿದ್ದೇವೆ. ಅಲ್ಲಿ ತೋರ್ತಾ ಇದೆ ಊರು. ನಾವು ಸುಮಾರು ಸಾಲಿಗ್ರಾಮ ಸ್ಟ್ರೈಟ್ ಬಂದಿದ್ದೇವೆ. ಈಗ ನಮ್ಮ ಯೂಟ್ಯೂಬರ್ ಇಲ್ಲಿದ್ದಾರೆ. ಹಾಯ್ ಗಾಯ್ಸ್, ನೀವೇ ನೋಡಿ, ಇದು ಮೇಲಿಂದ ವ್ಯೂ ನೋಡಿ ಗಾಯ್ಸ್. ನೋಡಿ, ಮಾಸ್ಟರ್ ಕ್ಯಾಬಿನ್ ಅಂತ ಲೈಟ್ ಅಂತ ಇದು ಆಗಿದೆ ಅಂತ ಹೋಯ್ತಿದೆ. ನೋಡಿ, ಇದು ಸಿಗ್ನಲ್. ನಮ್ಮ ಬೋಟನ್ನು ಆಚೆ ತೆಗೆದುಕೊಳ್ಳುವ ಇದು ಲೈಟ್ ಹಾಕ್ತೀವಿ ರಾತ್ರಿಗೆ, ಸೈಡ್ ಲೈಟ್. ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಉಂಟು, ನೈಟಿಗೆ ಹಾಕುವಂಥದ್ದು ಇದೆಲ್ಲ. ನೋಡಿ, ನಾವು ಹಿಂದ್ಗಡೆ ಹೋಗ್ತಿದ್ದೇವೆ ಈಗ. ನೋಡಿ, ಹಿಂದ್ಗಡೆ ಈ ರೀತಿ ಇದೆ, ಮೇಲಿಂದ ತೆಗೆಯುವಂಥದ್ದು. ನೋಡಿ, ಬ್ಯಾಕ್ ಸೈಡ್ ಎಲ್ಲ ಬ್ಯಾಕ್ ಸೈಡ್. ಇದು ಬಾಕ್ಸ್ ಅಂತ ನಾಕಿತ್ತಲ್ಲ.
ಡಸ್ಟ್ಬಿನ್ ಅಂತ ಅದು. ಅದೇ ನೀರಿಗೆ ಏನು ಹಾಕ್ಲಿಕ್ಕಿಲ್ಲ, ಸಿಪ್ಪಲ್ಲೆಲ್ಲ ಎಲ್ಲವನ್ನು ಡಸ್ಟ್ಬಿನ್ನಿಗೆ ಹಾಕಲಿಕ್ಕೆ. ಸೈಡಿಂದ ಹೋಗುವಂಥದ್ದು. ವರ್ಕರ್ಸ್ ಎಲ್ಲ ಅಲ್ಲಿ ಇದ್ದಾರೆ. ಇದು ಶಿಪ್ ಯಾರ್ಡ್ನ ಓನರ್ನ ಮಗ. ಇವರು ತುಂಬ ಸ್ಮಾರ್ಟ್ ಇದ್ದಾರೆ. ಇದೆಯಲ್ಲ ನೀವು ಅವಾಗಡೆ ಲೈಟ್ ಇದೇ ಫೋಕಸ್ ಲೈಟ್ ಇದೆ. ಕೆಳಗಿಂದ ಇತ್ತಲ್ಲ ಅದು 1 ಕಿಲೋಮೀಟರ್ ದೂರ ಹೋಗ್ತದೆ, ತಿರ್ಸ್ಬೋದು ಅದು. ಕೆಳಗೆ ಇತ್ತದು ತೆಗೆಸಿದ್ದಿಲ್ಲ. ಫೋಕಸ್ ಲೈಟ್ ಅಂತ, ಹೈ ವೋಲ್ಟೇಜ್ ಲೈಟ್ ಇದು. ಬೋಟ್ ಎಲ್ಲ ಇತ್ತಲ್ಲ ನೋಡಲಿಕ್ಕೆ. ನೋಡಿ ಎಷ್ಟು ಒಳ್ಳೆ ಮಾಡಿ ಡಿಸೈನ್ ಮಾಡಿದ್ದಾರೆ ನೋಡಿ. 2 ಹ್ಯಾಂಗಲಲ್ಲಿ ಒಂದೇ ಲೆಕ್ಕ ಉಂಟು. ಬೆಸ್ಟ್ ಆಫ್ ಕರ್ನಾಟಕ ಶಿಪ್ ಯಾರ್ಡ್, ವಾಟರ್ ವೇ ಶಿಪ್ ಯಾರ್ಡ್ ಅಂತ. ಉಡುಪಿಯಿಂದ ಸುಮಾರು 12, 13, 15 ಕಿಲೋಮೀಟ್ರ್ ಇದೆ. ಬಾಳಕುದ್ರು, ಅಂಗಾರಕಟ್ಟೆ ಬಾಳಕುದ್ರಲ್ಲಿ ವಾಟರ್ ಶಿಪ್ ಯಾರ್ಡ್ ಅಂತ. ಒಂದು ಟೈಮಲ್ಲಿ ಅಂಗಾರಕಟ್ಟೆ ಪೋರ್ಟು ತುಂಬ ಫೇಮಸ್. ಈಗ ಅದನ್ನು ರಿವ್ಯೂ ಮಾಡಲಿಕ್ಕೆ, ಒಂದು ಇದು ಮಾಡಲಿಕ್ಕೆ ವಾಟರ್ ಶಿಪ್ ಯಾರ್ಡ್ ಬಂದಿದೆ. ಇವರು ತುಂಬ ಒಳ್ಳೆ ಶಿಪ್ ಎಲ್ಲ ಮಾಡ್ತಿದ್ದಾರೆ. ಈಗ ಕೆಶನ್ವೇ ಸಹ ರೆಡಿ ಆಗ್ತಾ ಉಂಟು. 5 ಫ್ಲೋರ್ ಕೆಶನ್ವೇ ರೆಡಿ ಆಗ್ತಾ ಉಂಟು, ಗೋವಾಕ್ಕೆ ಹೋಗುವಂಥದ್ದು. ಅದಾಗಲಿಕ್ಕೆ ಮತ್ತೊಂದು 2-2.5 ವರ್ಷ ಉಂಟು. 2 ವರ್ಷ ಹತ್ರ ಆಯಿತು ಆಗಲಿಕ್ಕೆ ಸ್ಟಾರ್ಟ್ ಆಗಿ. ನೋಡಿ ಒಂದು ರೂಮ್ ನೋಡಿದ್ದು ಒಳಗೆ ಪ್ಯಾಸೆಂಜರ್ ರೂಮ್ ಅಂತ ಇದು ವರ್ಕರ್ಸ್ ಅವರಿಗೆ ರೂಮ್ ಇಲ್ಲ ನೋಡಿ. ಫ್ಯಾನ್ ಮತ್ತು ಬೆಡ್, ಮತ್ತು ಸಿಂಗಲ್ ಬೆಡ್ ನೋಡಿ ಉಂಟು ನೋಡಿ. ಮತ್ತು ಇದು ಗಾಡ್ರೇಜ್ ಉಂಟು. ಹಾಗೆ ಟೇಬಲ್ ಕುತ್ಕೊಂಡು ಎಂತಾದರೂ ಪಾರ್ಕಿಂಗ್ ಮಾಡಲಿಕ್ಕೆ ನೋಡಿ. ಟಾಯ್ಲೆಟ್ ನನಗೆ ಈಗ ಇನ್ನೊಂದು ರೂಮಿಗೆ ಹೋಗುವ. ಇನ್ನೊಂದು ದಿವಸ ರೂಮ್ ನೋಡಿ ಸೇಮ್ ಇದೆ. ಸಿಂಗಲ್ ಬೆಡ್ ಮತ್ತು ಇದು ಟಾಯ್ಲೆಟ್ ಅಲ್ಲಿ ಇದೆ ನೋಡಿ. ಟಾಯ್ಲೆಟ್ ಸುತ್ತ ಉಂಟು, ತುಂಬ ಕ್ಲೀನಾಗಿ ಉಂಟು, ಮೇಂಟೈನ್ ಮಾಡಿದ್ದಾರೆ ನೋಡಿ ಟಾಯ್ಲೆಟ್ ಎಲ್ಲ. ಹಾಗೆ ಇದು ನೋಡಿ ಕುತ್ಕೊಳ್ಳಿಕ್ಕೆಲ್ಲ, ಕುತ್ಕೊಂಡು ಎಂತಾದರೂ ಬರಲಿಕ್ಕಿದ್ರೆ ವರ್ಕ್ ಮಾಡಲಿಕ್ಕೆಲ್ಲ ಟೇಬಲ್, ಚಿಕ್ಕದಾಗಿ ಒಂದು ಗಾಡ್ರೇಜ್. ಇನ್ನೊಂದು ರೂಮಿಗೆ ಹೋಗುವ ಇವಾಗ. ಕಿಚನ್ ನೋಡಿ ಯಾವ ಟೈಪ್ ರೆಡಿ ಆಗಲಿಲ್ಲ ನೋಡಿ. ಈ ಡೈನಿಂಗ್ ಟೇಬಲ್ ಇದು. ಹಾಗೆ ಫ್ರಿಡ್ಜ್ ಒಂದು, ಕೈ ತೊಳಿಲಿಕ್ಕೆ ಇದು ವಾಶ್ರೂಮ್ ಉಂಟು. ಟಯರ್ ಇಲ್ಲಿ ಕುತ್ಕೊಳ್ಳಿಕ್ಕೆ ರೆಡಿ ಆಗ್ತಾ ಉಂಟು. ಅದು ರೆಡಿ ಆಗ್ತಾ ಉಂಟು ಗಾಯ್ಸ್ ನೋಡಿ, ನೋಡ್ಬೋದು ನೀವು. ಇದು ಕಿಚನ್ ಅಡುಗೆಲ್ಲ ಮಾಡಲಿಕ್ಕೆ. ಗ್ಯಾಸ್ ನೋಡಿ, ಮಾಡಿಡ್ಲಿಕ್ಕೆ ನೋಡಿ ಯಾವ ಟೈಪ್ ಉಂಟು ನೋಡಿ. ಸ್ಪೇಸ್ ಎಲ್ಲ ಲೈಟ್ ಆಗು. ನಾನೀಗ ನೆಕ್ಸ್ಟ್ ಬೇರೆ ಕಡೆ ಹೋಗುವ. ಎಲ್ಲದು ರೆಡಿ ಆಗ್ತಾ ಉಂಟು ಗಾಯ್ಸ್ ನೋಡಿ ಟೇಬಲ್ ಎಲ್ಲ. ಹಾಗೆ ನಿತ್ಯ ಸೈಡಿಸ್ ಉಂಟು, ಹೋಗೋಣ ನೋಡಿ ಬರುವ. ಇದು ಸಹ ರೂಮೇ ಅಂತ ನೋಡಿ. ಇದು ಡಬಲ್ ಬೆಡ್ರೂಮ್ ಇದು ನೋಡಿ. ಇದು ಚಿಕ್ಕದೊಂದು ಗಾಡ್ರೇಜ್ ನೋಡಿ, ಚಿಕ್ಕದೊಂದು ಗಾಡ್ರೇಜ್. ಮತ್ತೆರಡು ಫ್ಯಾನ್ ನೋಡಿ. ಇದೆಲ್ಲ ರೆಡಿ ಆಗ್ತಾ ಉಂಟು ನೋಡಿ. ಇದು ಟಾಯ್ಲೆಟ್ ಇದು ಸಹ ಸೇಮ್. ಮತ್ತೀಗ ನೆಕ್ಸ್ಟ್ ರೂಮಿಗೆ ಹೋಗುವ. ಗ್ಯಾಸ್ ಈಗ ಎಂಟ್ರಿ ಆಗುವ ಇನ್ನೊಂದು ರೂಮಿಗೆ. ಇದು ಸಹ ಡಬಲ್ ರೂಮ್ ನೋಡಿ ಹೇಗೆ ಉಂಟಂತ ನೋಡಿ. ಸೇಮ್ ಎಲ್ಲದಕ್ಕೂ ಉಂಟು. 2 ಬೆಡ್, 2 ಗಾಡ್ರೇಜ್. ಗ್ಯಾಸ್ ರೂಮ್ ಎಲ್ಲ ನೀವೇ ನೋಡಿದ್ದೀರ ನೋಡಿ. ಅದು ರೆಡಿ ಆಗ್ತಾ ಉಂಟು. ಇದು ಮೇಲೆ ಹೋಗುದಲ್ಲ. ಈಗ ಇವಾಗ ಮೇಲೆ ಹೋಗುವ. ರೂಮ್ ಎಲ್ಲ ನೋಡಿ ಆಯಿತು. ಕಿಚನ್ ಎಲ್ಲ ಆಯ್ತಲ್ಲ, ರೆಡಿ ಆಗ್ತಾ ಉಂಟು ಕಿಚನ್ ಎಲ್ಲ ನೋಡಿ. ಇದು ಬಂದು ರೆಸ್ಟ್ ಮಾಡ್ಲಿಕ್ಕಲ್ಲ ಇದು. ಅದೇ ಇದೆಲ್ಲ ಕುತ್ಕೊಳ್ಳಿಕ್ಕೆ ಪ್ಯಾಸೆಂಜರ್ ಅವರಿಗೆಲ್ಲ ಕುತ್ಕೊಂಡು ರೆಸ್ಟ್ ಮಾಡಲಿಕ್ಕೆ ನೋಡಿ. ಇಲ್ಲಿಂದ ಕೂಡ ವ್ಯೂ ನೋಡ್ಬೋದು ನೀವು, ಹೊರಗೆ ಎಲ್ಲ ವ್ಯೂ ನೋಡಿ. ಹಾಗೆ ಚಾರ್ಜ್ ಬಿಡ್ಲಿಕ್ಕೆ ಇದು ನೋಡಿ ಲೈಟೆಲ್ಲ.
ನೋಡಿ ಗೈಸ್, ಇಲ್ಲಿ ಸಹ ಒಂದು ರೂಮ್ ಉಂಟು ನೋಡಿ. ಆಫೀಸಲ್ಲಿ ರೆಸ್ಟ್ ಇದು ಆಫೀಸಲ್ಲಿ ರೆಸ್ಟ್ ಮಾಡಲಿಕ್ಕಂತೆ ನೋಡಿ. ಬೆಡ್ ಎಲ್ಲ ಉಂಟು ಇದು ಹೊಸದಾಗಿ ನೋಡಿ. ಟಾಯ್ಲೆಟ್, AC ಎಲ್ಲ ಉಂಟು ಇಲ್ಲಿ. ಇವಾಗ ಆಲ್ಮೋಸ್ಟ್ ಹೊರಗೆ ಹೋಗುವ ಗೈಸ್. ಆ್ಯಂಕರ್ ಕೆಳಗಡೆ ಉಂಟು. ಕೆಳಗಡೆ ಆ್ಯಂಕರ್ ಉಂಟು. ಆ್ಯಂಕರ್ ಇಂಚ್ ಅದೇ ರೋಪ್ ಎಲ್ಲ ನೋಡ್ಬೋದು ನೀವು ನೋಡಿ, ಎಷ್ಟು ತೋರ ಉಂಟಂತ ರೋಪು ಅಲ್ಲ ನೋಡಿ. ಅದು ನೋಡಿ, ಇದು ಸುತ್ತಾಕ್ಲಿಕ್ಕೆ ನೋಡಿ ಗಾಯ್ಸ್. ಇದರ ಲುಕ್ ನೋಡಿ ಯಾವ ಟೈಪ್ ಆಗಿದೆ ಅಂತ. ತುಂಬ ಸಖತ್ತಾಗಿ ಮಾಡಿದ್ದಾರೆ ಇದು ಮಾತ್ರ ನೋಡಿ. ಸಮುದ್ರ ನೋಡಿ. इन लोग को पूछो, ये लोग 2009 से काम कर रहे थे. देखिए सर, मोटर शिपयार्ड का ओनर का बेटा है. आप सुरेश सर से बात वेरी करो. स्मार्ट है, दिखने में हीरो जैसा है. थोड़ा बात करिए सर यार्ड का बारे में. भरा हुआ है उसमें, मतलब थोड़ा ही खाली, We थोड़ा have ही यूज किया था हम लोग. बहुत हम लोग का भी खाली very होने वाला goals है है यार्ड के लिए. लेकिन- So we plan to grow very much. हाँ, वही 4 बजे बुलाता है. मैं तो More than काम what करता हूँ, we've वो grown in the सिलेंडर last लेके जाने 2-3 की बोलता हूँ, years. उसको थोड़ा यूज किया हम लोग. So yeah, we just need और वो the help शाम of को everybody बोलता है, who गाड़ी works लेके आओ, alongside बोलते हैं, us 4 to बजे make आएगा. sure that we reach newer heights. पैसा वो लोग देगा. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ठीक है, तो वो शिवा को बोलता है, वो चाबी लेके जाओ बोलते हैं. ನೋಡಿ, ಇವರೆಲ್ಲ ನನಗೆ ತುಂಬ ಜನ ತುಂಬ ಸಪೋರ್ಟನ್ನು ಮಾಡಿದ್ರು. ಇದು ಟೆಸ್ಟ್ ಮಾಡ್ತಿದ್ದೇವೆ ನೋಡಿ. ಇಲ್ಲಿ थोड़ा एक ಯಾವ काम ಟೈಪ್ ಟೆಸ್ಟ್ ಮಾಡ್ತಾರೆ ಅಂತ ನೀವು ನೋಡಿ ಗಾಯ್ಸ್. ಇದರಲ್ಲಿ थोड़ा हल्का ये वाला अब करने का हल्का सा ಹಂಗ ज्यादा नहीं थोड़ा स्ट्रॉन्ग कर, हल्का हल्का डाउन करने का है. डाउन कर, थोड़ा डाउन, हल्का सा हल्का. ಇದೆಲ್ಲ ಅಂತ ಗೊತ್ತಿಲ್ಲ, ಅದಕ್ಕಾಗಿನೇ. थोड़ा सा उधर का गियर छूटा हुआ है कि लगा हुआ है? ಚೆಕ್ಕಿಂಗ್ ಎಲ್ಲ ಮಾಡಿ ಆಯಿತು. ಎಲ್ಲದು ಚೆಕ್ ಎಲ್ಲ ವರ್ಕ್ ಆಗ್ತುಂಟಾ ಇಲ್ಲವಾ ಅಂತ ಎಲ್ಲದು ಇದೆಲ್ಲ ಈಗ ನೋಡಿ ಬಿಟ್ಟಿದ್ದೇವೆ. ಈಗ ಇನ್ನೂ ಸಹ ಆಚೆ ಹೋಗ್ತಿದ್ದೇವೆ, ಸ್ಟ್ರೈಟ್ ಹೋಗ್ತಿದ್ದೇವೆ ನೋಡಿ. ಈಗ ನಿಮಗೆ ಇದು ತೋರಿಸ್ತೇನೆ ಅಂತ ನೋಡಿ. ಅದು ನೊರೆ ನೋಡಿ ಬರೋದು ನೊರೆ ನೋಡಿ ಬರ್ತದೆ ನೋಡಿ. ಅದು ಫ್ಯಾನ್ ಇದು ಬಿಸಿಲು ಮಾತ್ರ ತುಂಬ ಹೆವಿ ಉಂಟು ಗಾಯ್ಸ್. ಆದರೆ ಗಾಳಿ ಇತ್ತಲ್ಲ ಅದು ಗೊತ್ತಾಗ್ತಿಲ್ಲ ಬಿಸಿಲಿರುವುದು. ಅಂದಾಗಿ ನಿಮಗೆಲ್ಲದು ರಿವ್ಯೂವನ್ನು ಕೊಟ್ಟು ಹಾಗೂ ತೋರಿಸಿದ್ದೆ. ರೂಮು, ಕಿಚನ್ ಎಲ್ಲ ಕೂಡ ತುಂಬ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಗಾಯ್ಸ್. ಮತ್ತು ತುಂಬ ಚೆನ್ನಾಗಿ ಸಹ ಇದು ಮಾಡಿದ್ದಾರೆ. ಸೂಪರ್ ಆಗ್ತುಂಟು ಹೋಗುವಾಗ. ಅಂದರೆ ಸೌಂಡು ಅಷ್ಟೊಂದಿಲ್ಲ ಇಂಜಿನದ್ದು, ನಿಮಗೆ ಕೇಳಿಸ್ತಿರ್ಬೋದು. ಸ್ಮೂತಾಗಿ ಸೂಪರ್ ಆಗಿದೆ ಸೌಂಡು. ಇದೇ ಫಸ್ಟ್ ರೈಡ್ ಅಂತಿದ್ದು. ಮತ್ತು ಇನ್ನೂ ಸಹ ರೈಡ್ ಉಂಟಂತೆ. ಇದು ಸೆಕೆಂಡ್ ಟೈಮ್. ಇದು ಫಸ್ಟ್ ಟೈಮ್ ಇದು ಇನ್ನೂ ಆಗಿಲ್ಲ, ಇನ್ನೂ ಆಗ್ತಾ ಉಂಟು ನೋಡಿ. ನೋಡಿ ಇವಾಗ ನಾವು ಸಾಲಿಗ್ರಾಮ್ ಆಗಿ ನಾವು ಮುಂದೆ ಹೋಗ್ತಿದ್ದೇವೆ ನೋಡಿ. ಈಚೆನೇ ಸ್ಟ್ರೈಟ್ ಆಗಿದ್ರೆ ಗಂಗೊಳ್ಳಿ ನೋಡಿ ಹೋಗ್ತಿದ್ದೇವೆ ನೋಡಿ ನಾವು. ನೋಡಿ ನೋಡ್ಬೋದು ನೋಡಿ, ನೀರಾಗಿ ನೋಡಿ. ತುಂಬ ಸೂಪರ್ ಆಗ್ತುಂಟು ಗ್ಯಾಸ್ ಇದರಲ್ಲಿ ಮತ್ತು ಹೋಗಲಿಕ್ಕೆ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ವ್ಲಾಗನ್ನು ನಾನು ಮಾಡಿ ಹಾಕ್ತೇನೆ ಗಾಯ್ಸ್. ನೋಡಿ ತುಂಬ ಸಖತ್ತಾಗಿ ಎಕ್ಸ್ಪೀರಿಯೆನ್ಸ್ ಆಗ್ತುಂಟು ಗ್ಯಾಸ್ ಇದರಲ್ಲಿ. ಮತ್ತು ತುಂಬ ಚೆನ್ನಾಗಿ ಉಂಟು ಇದು ಮಾತ್ರ. ಕಿಚನ್ ಎಲ್ಲ ನೀವೇ ನೋಡಿದ್ದೀರಲ್ಲ, ಕಿಚನ್, ರೂಮು ಮತ್ತು ಟಾಯ್ಲೆಟ್, ಪ್ಯಾಸೆಂಜರಿಗೆ ರೆಸ್ಟ್ ಎಲ್ಲ ಮಾಡಲಿಕ್ಕೆ ಸೀಟೆಲ್ಲ ಮಾಡಿದ್ದಾರೆ ಅವರು.
ಆಗಿದೆ ನೋಡಿ. ಓಕೆ ಗಾಯ್ಸ್, ಇವಾಗ ನಿಮಗಿತ್ತಲ್ಲ ಇದು ತೋರಿಸ್ತೀನಿ. ಅದು ನೀರು ನೋಡಿ, ಇದು ಆಗೋದು ನೋಡಿ. ಅಂದರೆ ಒಂದು ಸತಿ ಇದ್ದಿತ್ತಲ್ಲ ಸ್ಟಿಮರ್ ಇತ್ತರ ಮೇಲೆ ಹೋಗಿ ಕೆಳಗೆ ಬರುವಾಗ ಇದು ನೀರಿತ್ತಲ್ಲ ಒಂದು ಸತಿ ಸ್ಪ್ರೆಡ್ ಆಗುತ್ತೆ ನೋಡಿ, ಆಚೆ ಮತ್ತೆ ಈಚೆ. ಅದು ನಿಮಗೆ ತೋರಿಸ್ತೇನೆ ನೋಡಿ. ಈಗ ಒಂದು ಸತಿ ನೀವು ವ್ಯೂ ನೋಡಿ ಗಾಯ್ಸ್. ಇದು ನಾನೀಗ ಬಾರಿಸದ್ದು ಹಿಂದೆ ಇದ್ದೇನೆ ನೋಡಿ. ಇದು ನೊರೆ ನೋಡಿ ಹೋಗುದು, ತುಂಬ ಸ್ಪೀಡಲ್ಲಿ ಇದ್ದೇವೆ. ಅದಕ್ಕೆ ಗಾಳಿ ಸಹ ಆಗ್ತದೆ. ವಾವ್ ನೋಡಿ ಗಾಯ್ಸ್, ಆಗೋದು ನೋಡಿ. ನಿಜವಾಗ್ಲೂ ತುಂಬ ನೋಡ್ಲಿಕ್ಕೆ ಸೂಪರ್ ಆಗ್ತದೆ ನೋಡಿ. ಟರ್ನಿಂಗ್ ನೋಡಿ ಎಷ್ಟು ಸ್ಪೀಡಾಗಿ ಆಗುತ್ತೆ ಅಂತ. ಇದು ಎಷ್ಟು ಸೆಕೆಂಡಲ್ಲಿ ಟರ್ನ್ ಆಗಬೇಕಂತ ಇದು, ಅದಕ್ಕೇನೆ ಅವರು ಇದು ಮಾಡ್ತಿದ್ದಾರೆ, ಚೆಕ್ ಮಾಡ್ತಿದ್ದಾರೆ ಎಷ್ಟು ಸೆಕೆಂಡ್ ತಗೊಳ್ತದೆ ಅಂತ. ಊಟ ನೋಡಿ, ಇದೇ ವಚನ ಊಟ. ಟೈಮ್ ಬಂದು ನೋಡಿದ್ದು, ಊಟ ಎಲ್ಲ ಮಾಡಿ ಆಯಿತು. ಊಟ ಎಲ್ಲ ಮಾಡಿ ಬಂದು ಈಗ ಎಷ್ಟು ಬಂದು ಕೂತಿದೆ ಅಷ್ಟೇ. ಟೈಮ್ ಬಂದು 1:15 ಕರೆಕ್ಟಾಗಿ. ಸುಮ್ಮನೆ ಕೂತಿದ್ದೆ ನೋಡಿ ಕ್ಯಾಬಿನ್ ಒಳಗೆ. ಮನೆಗಳೆಲ್ಲ ಬಿಸಿಲಿತ್ತು ಹೇಳಿ, ದೇವರೆಲ್ಲ ಹೊರತು, ಅದಕ್ಕೆ ಸುಮ್ಮನೆ ರೆಸ್ಟ್ ಮಾಡುವ ಅಂತ ನೋಡಿ. ಇವಾಗ ನಾವು ಫೈನಲಿ ಬಂದ್ವಿ. ಟೆಸ್ಟ್ ರೈಡ್ ಎಲ್ಲ ಆಯ್ತು ಗಾಯ್ಸ್. ನಾವು ಸುಮಾರು ಸಾಲಿಗ್ರಾಮ ಸ್ಟ್ರೈಟ್ ಇದ್ವಿ, ಇವಾಗ ಬಂದ್ವಿ ನೋಡಿ. ಇವಾಗ ನೋಡಿ ನಮ್ಮ ಡೆಲ್ಟಾ ಪಾಯಿಂಟ್ ಹತ್ರ ಇದ್ದೇವೆ ನೋಡಿ. ಡೆಲ್ಟಾ ಪಾಯಿಂಟ್ ಹತ್ರ ಇದ್ದೇವೆ ನಾನು. ಮತ್ತು ಎಂಥದ್ದು ಲಾಗ್ ಮಾಡಲಿಕ್ಕೆ ಹೋಗಿಲ್ಲ ಅಷ್ಟೊಂದು, ಯಾಕಂದರೆ ಚಾರ್ಜ್ ಇರಲಿಲ್ಲ, ಅದಕ್ಕಾಗಿ 10% ಇತ್ತು ಚಾರ್ಜ್. ಮತ್ತು ಎಂಥದ್ದು ತೋರಿಸ್ಲಿಕ್ಕೆ ಸಹ ಅಷ್ಟೊಂದು ಇರಲಿಲ್ಲ, ಎಂಥದ್ದು ಇರಲಿಲ್ಲ. ಊಟ ಮಾಡಿ ಒಂದು ಹಾಫ್ ಅವರ್ ಕೂತ್ಕೊಂಡಿದ್ವಿ ಹೀಗೇ ರೆಸ್ಟ್ ಮಾಡಿಕೊಂಡು. ಅವರೆಲ್ಲ ಎಂಥದ್ದು ಮಾಡ್ತಿದ್ವಿ, ಅವರೆಲ್ಲ ಎಂಥದ್ದು ಮಾಡ್ತಿದ್ರು ಅಂತಂದರೆ ಹೀಗೇ ಟೆಸ್ಟ್ ಎಲ್ಲ ಮಾಡ್ತಿದ್ರು, ಚಿಕ್ಕ ಪುಟ್ಟದೆಲ್ಲ. ಹಾಗೆಯೇ ನಾನು ಇಲ್ಲಿ ಬಂದು ವ್ಲಾಗ್ ಸ್ಟಾರ್ಟ್ ಮಾಡುವಂತಿದ್ದೆ. ಹಾಗೆ ನೋಡಿ, ಇವಾಗ ನಾವು ಬಂದು ಗಲ್ಟೆ ಬೀಚ್ ಹತ್ರ ಇದ್ದೇವೆ ನೋಡಿ. ಅಡವಿ ಇತ್ತಲ್ಲ ಅಲ್ಲಿದ್ದೇವೆ ನೋಡಿ. ನಿಮಗೆ ತೋರಿಸ್ತೇನೆ ಇವಾಗ. ಅಲ್ಲಿ ಹೋಗ್ಬೇಕು, ಅದು ಸ್ಟೀಮರ್ ಇತ್ತಲ್ಲ ಇನ್ನೊಂದು, ಅದ್ರ ಹತ್ರ ಹೋಗ್ಬೇಕು. ಹೋಗಿ ಅದ್ರ ಹತ್ರ ಹೋಗಿ ಸಿಗ್ತೇನೆ. ಅಲ್ಲಿ ಮತ್ತೆ ಸ್ವಲ್ಪ ಒಂದು ಲಾಗ್ ಮಾಡ್ತೆ. ಹಾಗೇನು ಸ್ವಲ್ಪ ಪರ್ಮಿಷನ್ ಅಷ್ಟೊಂದು ಬೀಚ್ ನೋಡಿ ಯಾವ ಥರ ಕಾಣ್ತದೆ ಅಂತ ನೋಡಿ. ಡೆಲ್ಟಾ ಪಾಯಿಂಟ್ ಇದೆ ನೋಡಿ. ಈಗ ಫೈನಲ್ ಆಗಿ ಬಂದ್ವಿ ನಾವು ಈಚೆ ಕಡೆ. ನೋಡಿ ಇದು ಹೇಗೆ ಮಾಡ್ತಾರೆ ಅಂತ ಪಾರ್ಕಿಂಗ್ ನೋಡಿ ಇದು ಮಾಡೋದು. ಅಲ್ಲಿನ ಕಳ್ಳೆಲ್ಲ ತಗೊಂಡು ಹೋಗ್ತಾರಂತೆ. ಮತ್ತು ನಿಮಗೆ ನೋಡಿದ್ರಲ್ಲ ಆವಾಗಲೇ ವಾಕಿನಲ್ಲಿ, ಇದರಲ್ಲಿ ಸಹ ಸ್ವಲ್ಪ ಮಾತಾಡಿದ್ದೇವೆ. ಸೂಪರ್ ಆಗಿದೆ ಇದು ಮಾತ್ರ ನೋಡಿ. ಇದು ಸಹ ನೋಡಿ, ಇದು ಸಹ ನೆಕ್ಸ್ಟ್ ಟೈಮ್ ಮಾಡುವ. ಇದು ಟೆಸ್ಟ್ ರೈಡ್ ಹೋಗುವಾಗ ಇದು ಸಹ ಹೋಗುತ್ತೆ ಟೆಸ್ಟ್ ರೈಡಿಗೆ. ಸ್ವಲ್ಪ ಡೇಸ್ ಹೋಗ್ಬೇಕು ಸ್ವಲ್ಪ. ಈಗ ಕೆಳಗೆ ಹೋಗಿ ಸಿಗ್ತೇನೆ. ಬಾಯ್. ನೋಡು ಇಲ್ಲಿಗೆ ನೋಡಿ ಹೇಗೆ ಕಾಣ್ತದೆ ಅಂತ. ಇದು ಅಣ್ಣ, ಇದು ತಮ್ಮ ನೋಡಿ. ಇನ್ನೊಂದು ಆಗ್ತಾ ಉಂಟು, 1-2 ಆಗ್ತಾ ಉಂಟು ಅಷ್ಟೇ ನೋಡಿ. ಇವಾಗ ಎಲ್ಲ ಕಟ್ತಿದ್ದಾರೆ ನೋಡಿ. ಕಟ್ಟಿ ಆಗಿಲ್ಲ. ಇವಾಗ ಆಚೆ ಸೈಡ್ ಹೋಗುವಾಗ ಸಿಗ್ತೇನೆ. ಇವನ ಹತ್ರ ಹೋಗುವಾಗ ಬಾರ್ಜಿ ಹೆಸರು ನೋಡಿ, ಅದಾನಿ ಬಾರ್ಜಿ ಅಂತಿದೆ ಹೆಸರು. ಇದ್ರದ್ದು ಮಧ್ಯ ನೋಡಿ ಎಷ್ಟು ಸ್ಪೇಸ್ ಇದೆ ನೋಡಿ ಮಧ್ಯ ನೋಡಿ. ಈ ಬಾರ್ಜಿ ಟೈಪ್ ಇದೆ ಗಾಯ್ಸ್. ಮತ್ತು ಇಲ್ಲೆಲ್ಲ ನೋಡಿ ಮೇಲೆ ಎಲ್ಲ. ಈಗ ಕೆಳಗೆ ಹೋಗುವ ಗಾಯ್ಸ್. ಈಗಾಗಲೇ ನೀವು ನೋಡಿದ್ದೀರಾ ಬಾರ್ಜದ್ದು ವ್ಯೂ ಎಲ್ಲ, ಬಾರ್ಜದ್ದು ಎಲ್ಲ ನೋಡಿದ್ದೀರಾ ವ್ಲಾಗ್ ಎಲ್ಲ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನೋಡಿದ್ದಕ್ಕೆ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆಯದೊಳ್ಳೆಯದು ವೀಡಿಯೋ ಮಾಡ್ತೇನೆ. ಹಾಗೆಯೇ ನಿಮ್ಮ ಸಪೋರ್ಟ್ ಸಹ ಮುಂದೆ ಕೂಡ ಇರಲಿ. ನೋಡಿದ್ದು ಬಾರ್ಜಿ ನೋಡಿ, ಇಲ್ಲಿ ಸಹ ಒಂದು
ನೋಡಿ ಇವಾಗ ಹೊರಟಿದ್ದೇವೆ ನೋಡಿ ದೋಣಿಯಲ್ಲಿ. ಆಯಿತು ಕೆಲಸ ಎಲ್ಲ, ಈಗ ಹೋಗುವ ಅಂತ. ಟೈಮ್ ಬಂದು 3:45 ಆಯ್ತು ಕರೆಕ್ಟ್. ನಾವು ಬರುವಾಗ ಟೈಮು ಮಾರ್ನಿಂಗ್ 9:30 ಆಗಿತ್ತು. ಇವಾಗ ಹೋಗುವಾಗ ನೋಡಿ ಅದೇ ಈಗ ಹೋಗಲಿಕ್ಕೆ ರೆಡಿ ಆಗಿದ್ದೇವೆ ನಾವು. ಓಕೆ ಗಾಯ್ಸ್, ಇನ್ನೊಂದು ಲಾಗಿನಲ್ಲಿ ಸಿಗ್ತೇನೆ. ಬಾಯ್. ಈ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ಮಾಡಿ ಗಾಯ್ಸ್. ಇನ್ನೊಂದು ಲಾಗಿನಲ್ಲಿ ಸಿಗ್ತೇನೆ. ಬಾಯ್.